ಅಯ್ಯೋ ಬಾರ ಬಂಗಾರ, ನಾನು ಇನ್ನೇ ನೋಡ್ತಿದ್ದೆ ಹುಡುಗ ಅತ್ತ ಓತು ಬರಲಿಲ್ಲ. ಕೋಳಿ ಸಾರು ಉಂಬಕ್ಕೆ ಎಷ್ಟೊಂದು ದಿವಸ ಆತ್ ನಮ್ಮ ಮನೆಯಾಗ ಕೋಳಿ ಸಾರು ಉಂಡು. ನಮ್ಮ ಹುಡುಗ ಬರಲೇ ಇಲ್ಲ ಅಂತ ನಾನು. ಬಾ ನಿಮ್ಮ ತಾತಪ್ಪನ ಕೊಟ್ಟು ಉಣ್ ಬಾ, ಮುರಿದು ಹಾಕುತ್ತಿ ಉಣ್ ಬಾರಪ್ಪ ಬಾ. ಅಯ್ಯಪ್ಪ ಅಜ್ಜಿ, ನಮ್ಮ ಮನೆಯಾಗ ಕೋಳಿ ಸಾರು ಮಾಡಿ ಸಂದಿನ ಆಗಿತ್ತು ಅಲ್ಲಿ. ಎಷ್ಟೊಂದು ದಿವಸ ಆಗಿತ್ತು. ಅಯ್ಯ ನಮ್ಮ ಮನೆಯಾಗ ಕೋಳಿ ಸಾರು ಇವತ್ತು ಡೆಂಕಣಕ ಡೆಂಕಣಕ ಡಿಂಗ್ 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 ಡಿಂಕಣಕ ಡಿಂಗ್ 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 ಡಿಂಕಣಕ. ಅಯ್ಯೋ ಯಪ್ಪ, ನಮ್ಮ ಮನೆಯಾಗ ಕೋಳಿ ಸಾರು ಮಾಡಿ ಎಷ್ಟೊಂದು ದಿವಸ ಆಗಿತ್ತು. ಬಾರಲ್ಲ ಪಾಪ ಮುಣ ಬಾ. ಒಂದು ದಿವಸ ಆತು, ಇವತ್ತಿಗೆ 41 ದಿನ ಆತು ನೋಡು ನಮ್ಮ ಮನೆಯಾಗ ಕೋಳಿ ಸಾರು ಮಾಡಿ. ಬಾ 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 ಮುಣ ಬಾ. ಆಹಾ, ಕೋಳಿ ಸಾರು ಇವತ್ತು ನಮ್ಮ ಮನೆಯಾಗ. ಅಜ್ಜಿ ಯಾಕಜ್ಜಿ ನಾವು ಈ ದಿನ ಕೋಳಿ ಸಾರು ಮಾಡೇ ಇರಲಿಲ್ಲ, ಉಣ್ಬೇಡ ಅಂತ ಹೇಳ್ತಿದ್ದೆ, ಯಾಕಜ್ಜಿ? ಇದ್ಯಾತ ನಿಮ್ಮ ಅಜ್ಜಿ ಪೂಜೆ ಮಾಡಿಸಿದ್ದೀವಿ, ಉಣ್ಬೇಡ ಅಂಬಾಳಪ್ಪ. ಹೋಗತ್ತ. ನಾನು ಹುಟ್ಟಾಬಾಗನ ನಾನು 1.5 ತಿಂಗಳು ಯಾವತ್ತು ನಾನು ತಿಂದಿಲ್ದಂಗೆ ಯಾವತ್ತು ಇದ್ದಾನಲ್ಲ. ಇವು ಯಾಕತ್ತ ಇಲ್ಲದ್ದೆಲ್ಲ ಇವಾಗ ನಡೆಸ್ಕೊಂಡತ್ತ. ನಾವು ಮೊದ್ಲು ಯಾತು ನಡೆಸ್ತಿರ್ಲಿಲ್ಲ. ಹೋಗು, ಯಾತು ತಿಂದ್ರು ಸುಡ್ಗಾಡು ಬಾಯಿ ಅಂತೂ ಸಕ್ಕಡನೇ ಆಗ್ತಿರ್ಲಿಲ್ಲ. ಯಾತು ಸಾರುಂಡ್ರು ರುಚಿನೇ ಸಿಗ್ತಿರ್ಲಿಲ್ಲ ಬಾಯಿಗೆ. ಇದ್ಯಾತ ಪೂಜೆ ಮಾಡಿಸಿದ್ದೀವಿ, ಉಣ್ಬೇಡ್ರಿ ಒಂದು ಮಟ್ಟೆ ಸಾಯ್ತ ತಿಂದಿಲ್ಲತ್ತ. ಹೇಳು, ನಾನು ಹುಟ್ಟಾಬಾಗ ಯಾವತ್ತೂ ಇಲ್ಲಪ್ಪ. ನಮ್ಮ ಮನೆಯಾಗ ನಾವು ಯಾಲಿ 7 ವರ್ಷದಿಂದಲೂ ನಾವು ಈ 1.5 ತಿಂಗಳು ಚಿಂದಿಲ್ದಂಗಿಲ್ಲ. ವಾರಕ್ಕೆ 1 ಪಟ್ಟು 2 ಪಟ್ಟು ಮಾಡ್ತಿದ್ವಿ. ಇವು ಯಾತ ಪೂಜೆ ಪುನಸ್ಕಾರಗಳು ಸ್ಯಾನೆ ಹೆಚ್ಚಾಗ್ತವೆ ಇವಾಗ. ಪೂಜೆ ಮಾಡಿಸಿದ್ದೀವಿ ಉಣ್ಬೇಡ್ರಿ ಅಂತ. ನಮ್ಮ ಅಜ್ಜಿ ಇಲ್ಲದ್ ನಡೆಸ್ತಾಳೆ. ಉಣ್ಣ ಮಾರಾಯಿ, ಅಕ್ಕೆ 3 kg ಕಟ್ ಮಾಡಿಸ್ಕೊಂಬಂದಿರೋದು ಇವತ್ತು. 41 ದಿನ ಆಗೈತಿ. ಇನ್ನೇನು 43 ದಿನದಾಗ ಐತಿ. ಇವತ್ತಿ 43 ದಿನ ಪೂಜೆ ಮಾಡಿಸಿ ಉಣ್ಣು, ಏನಾಗಲ್ಲ. ಅವಳು ಬೈತಾಳೆ, ನೀವು ಮೊದ್ಲಿನ ಕಾಲದಂಗೆ ಇರಬೇಡ್ರಿ, ಎಲ್ಲ ಪೂಜೆ ಮಾಡಿಸಿದೀವಿ, ನವಗ್ರಹ ಶಾಂತಿ ಪೂಜೆ ಮಾಡಿಸಿದ್ಮೇಲೆ ಮನೆಯಾಗ ಉಣ್ಣಬಾರ್ದು, ಈಗ ಗೊತ್ತಾಗಲ್ಲ. ಸುಮ್ಮನೆ ಉಣ್ಣು. ಅಯ್ಯಯ್ಯಪ್ಪ ರಾಮ ರಾಮ ರಾಮೇ, ನನಗೆ ರಾಮ ದಿನ ನಿಂತಾಗೊಂದು ಸಾರು ಮಾಡಿಕ್ಕಾಕ ನನಗೆ ಚಿಂತೆ ಆಗೋದು. ಬಾಯಿ ಕೆಟ್ಟೈತೆ ಉಣ್ಬೇಕು ನಾನು, ಇನ್ನು 41 ದಿನ ಆಗಲ್ವೇ ಅಂತಿದ್ದೆ. ಇವತ್ತು 3 kg ಕಟ್ ಮಾಡಿ ಶಮನ್ ಮಾಡೈತೆ ಕೋಳಿನ. ಉಣ್ಣು, ವಾಡ್ತು ಉಣ್ಣ ಮರೈ. ಹತ್ತೆರಡು ಮಧ್ಯೆ ಇಕ್ಕೆ ಉಂಡು ಬಿಡು, ಸೊಡ ಮಧ್ಯೆ ಚೆನ್ನಾಗೈತಿ ಕೋಳಿ ಸಾರು. ಹಾಗಳೋ, ನಾಳೆ ನಮ್ಮ ನಿಂಗತ್ತರ ಮನೆ ಕೋಳಿ ಸಾರು ಗಮ್ ಕೊಡ್ತೈತೆ. ಕಣಮ್ಲಸ್ಮಕ ಬಾ. 43 ದಿನ ಆತಂತಿವತ್ತಿ ಮಾಡಿ ಇಕ್ತೇವಳೆ ನೋಡಿ. ಈ ದಿನಕ್ಕೆ 1.5 ತಿಂಗಳಾಗೈತೆ ನಮ್ಮ ಮನೆಯಾಗ ಕೋಳಿ ಸಾರು ಮಾಡಿ. ಪೂಜೆ ಮಾಡಿ ನೀವು ಉಣ್ಬೇಡ್ದು, ಪೂಜೆ ಮಾಡಿಸಿದ್ದೀವಿ ಅಂತ ಹೇಳಿ ಈ ದಿನಾನ ನನಗೆ ಉಣ್ಣಂಗೆ ಮಾಡಿಬಿಟ್ಟಿದ್ರು ಕಣಮ್ಲಸ್ಮಕ. ಬಾ ಉಣ ಬಾ. ಚೆನ್ನಾಗೈತೆ, ಉಪ್ಪುರುಪ್ಪಕ್ಕೆ ಮಾಡಿದ್ದೀವಿ, ಚೆನ್ನಾಗೈತಮ್ಮ ತಾಯಿ. ನನಗಂತೂ ಬಾಯಿ ಎಲ್ಲ ಕೆಟ್ಟಂಗಾಗಿತ್ತು ಅನ್ಬೇಡ, ಹೋಗತ್ತ. ಆಹಾ, ಇವತ್ತು ಉಣ್ತೀನಿ ನನಗೆ ಕೋಳಿ ಸಾರು. ಉಮ್ಮಂಗಾಗುತ್ತೆ ಹಂಗೆ. ನಾನು ಹಂಗೆ ಅನ್ಕೊಂತಿದ್ದೆ, ನಮ್ಮ ಮಾಮ ವಾರಕ್ಕೆ 1 ಪಟ್ಟು 2 ಪಟ್ಟು ಕೋಳಿ ಸಾರು ಉಂಬದು 41 ದಿನ ತಕ್ಕ ಹೆಂಗಿರುತ್ತೋ ಅನ್ಕೊಂತಿದ್ದೆ. ಹೆಂಗ ಬಿಡತ್ತ, ಪೂರೈಸ್ತಲ್ಲ 41 ದಿನ. ಮನೆಯಾಗೆ ಪೂಜೆ ಮಾಡಿಸಿದ್ಮೇಲೆ ಹಂಗೆ ಉಣ್ಬಾರ್ದು ಮಮ್ಮ. ಅದಕ್ಕೆ ನಿಂಗತ್ತಿ ಇವತ್ತು ಮಾಡಿಬಿಟ್ಟೈತಾಳೆ 43ನೇ ದಿನದಾಗಿ. ಅಯ್ಯೋ ಲಸ್ಮಕ್ಕ, ನಾಳೆ ನಾಡ್ದು ಗೌರಿ ಗಣೇಶ, ಅದನ್ನ ಮುಗಿಸ್ಕೊಂಡು ತೋರನ್ ಕಾಣಜ್ಜ ಹಂಗೆ. ಏನಾಗಲ್ಲ, ನಾವೇನು ಗೌರಿ ಗಣೇಶನ ಹಬ್ಬ ಮಾಡಲ್ಲ, ನಾವು ಅವ್ಯಾತು ಮಾಡಲ್ಲ ಹಬ್ಬನ. ಯಾರ ಮಾಡ್ತಾರೆ ಊಟ ಗಣೇಶ ನಿತ್ಯ ಮಾರು. ನಾವೇನು ನಮ್ಮ ಮನೆಯಾಗೇನು ಗಣೇಶ ನಿಕ್ಕಲ್ಲ, ಯಾತು ಇಕ್ಕಲ್ಲ. ನಾವು ಅವೆಲ್ಲ ನಡೆಸಿಲ್ಲ ಪೂಜೆ ಪುನಸ್ಕಾರ. ನಾವು ವಾರದಿನ ತಿಂಬಲ್ಲ ಅಂಬೋದು ಇವೆಲ್ಲ ನಮ್ಗೆ ಇಲ್ಲ. ನಾವೇನು ಇಲ್ಲದ ದಿವಸನೇ ನಮ್ದು ವಾರ, ನಾವು ಉಣಬೇಕು ಅಂತ ಏನು ಅಜ್ಜ ಹಂಗೆ ರಂಗನಾಟ ಆಡ್ದವನು ಬೇಡ. ಅದಕ್ಕೆ ತಕೊಂಬಂದು ಮಾಡಿ 3 kg ಉಣ್ಲಿ ಅಂತ. ರಾಮ ದಿನ ನಾನಂತೂ ಬೈಸ್ಕೊಂಡೇನು ಬೇಡ್ಕಾಣಿ. ಕೋಳಿ ಸಾರು ರಾಮ ಉಣ್ಬಾರ್ದು ಕಣಜ್ಜ ಅಂದ್ರೆ ಕೇಳಲ್ಲ. ಉಣ್ಣಜ್ಜ ಉಣ್ಣು ಬಾರಿ ಲಸ್ಮಕ್ ಉಣ್ಣು ಬಾರಿ. ನೀನೊಂದೀಟ ಬೇಡ ಉಣ್ರಿ ನೀವು ಪಾಪ. 41 ದಿನಕ್ಕೆ ಮಾಡಿದ್ರ ಇಷ್ಟು ಉಣ್ತಿರ್ಲಿಲ್ಲ, ಇವತ್ತು ಮಾಡಿದ್ರೆ ಉಣ್ರಿ. ಏನಪ್ಪ ಮಂದ ಸಿರಿ ಅಡ್ಕೊಂಡು ಉಣ್ತೀಯ? ಉಣ್ಣು ಕೋಳಿ ಸಾರು. ಲಸ್ಮತ್ತಿ, ನಾನು ಉಂಬಾನೆ ಅಂತಿದ್ದ ಅವತ್ತು ನಮ್ಮ ಮನೆಯಾಗ ಬಂದಾಗ. ನಮ್ಮ ಮನೆಯಾಗ ಮಾಡಿದ್ವಿ, ಉಂಬಾನೆ ಅಂತಿದ್ದ. ನಾನು ಬೇಡ ಕಣಪ್ಪೋ, ನಿಮ್ಮ ಅಜ್ಜಿ ಬೈತಾಳೆ, ನಿಮ್ಮ ಮನೆಯಾಗ ಪೂಜೆ ಮಾಡಿಸಿದ್ರ ಉಣ್ಬಾರ್ದು, ಅಜ್ಜೆ ಕಣ್ಣು ಕಳಿತೈತೆ ಅಂದೆ. ಅದಕ್ಕೆ ಸುಮ್ಕಾಗ್ಯವನಿ. ಈ ಹುಡುಗನು ಬೋಲ್ ಬಕ್ಸದ್ ಕಣ ಕೋಳಿ ಸಾರು ಅಂತ ಅಮ್ಮನಂಗೆ. ಲಸ್ಮತ್ತೆ, ಇವತ್ತು ನಮ್ಮ ಮನೆಯ ಕೋಳಿ ಸಾರು. ನಮ್ಮ ಅಜ್ಜಿ ಕೋಳಿ ಸಾರು ಮಾಡೈತೆ. ಮುರ್ದಾಗ್ತೈತ ಮುದ್ದೇನ, ಇವ ಅಬ್ನೆ ಮುಂತಿಯ. ಪೀಸ್ ತಿನ್ಸು, ತೊಕ್ಕೊಡ ಮೂಳೆ ಇರ್ತವೆ, ತೊಕ್ಕೊಡ್ತೈತ ಮುದ್ದೆ ಮುರ್ದಾಕು. ಸುಮ್ಮನಲ್ಲ ಹುಡುಗ. ರಾಮ ಕೋಳಿ ಸಾರು ಮಾಡಿರೋದಕ್ಕೆ ಹುಡುಗಗೂ ಸೇರಿ ಕಾಣ. ಅವ ಅಜ್ಜಂತಾನೆ ಎಲ್ಲಾರ ಇವನು. ಅವ ಅಜ್ಜಿದ್ದಂಗೆ ಹುಡುಗ. ಕೋಳಿ ಸಾರು ಅಂತ ಇದು ಹಂಗೆ ಕಣಿ ತಿಕ್ಕ ಈಸ್ಕೆ ಮುತ್ತಿ. ಸಾರು ಮುನ್ನು ರುಚಿ ಸಿಕ್ತಿರ್ಲಿಲ್ಲ ಬಾಯಿಗೆ. ಹಿಂಗೆ ಇವತ್ತೊಂಥರ ಬಾಯಿ ಎಲ್ಲ ಸೊಕ್ಕಳದಂಗೆ ಆಗುತ್ತೆ ಹಂಗೆ. ಚೆನ್ನಾಗಿ ಬೆಂದೈತಿ ಕೋಳಿ ಸಾರು, ಚೆನ್ನಾಗಿ ಆಗೈತಿ. ತಿರ್ಗಿ ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಅಜ್ಜಿ ಬೈತಾನೆ ಅಂತೇಳಿ ಚೆನ್ನಾಗಿ ಮಾಡ್ಯಾವಳಿ ಕೋಳಿ ಸಾರು. ಅಯ್ಯೋ, ಇವತ್ತೇನಂದು ಚೆನ್ನಾಗಿ ಆಗಿರ್ಬಾರ್ದಾಗಿತ್ತು ಕಣೆ ಲಸ್ಮಕ್ಕ. ಇವ ಅಜ್ಜಿ ಏನಿಲ್ಲ. ಅಯ್ಯೋ, ಚೆನ್ನಾಗಿ ದಿನಕ್ಕೆ ಮಾಡ್ಯಾವಳೆ, ಚೆನ್ನಾಗಿ ಮಾಡಿಲ್ಲ ಅಂತ ಬ್ಯಾಡ.
ನಾನು ಹೆಂಗನ ಚೆನ್ನಾಗಿ ಮಾಡಿದೆ ಉಪ್ಪು ಖಾರ ಎಲ್ಲ ಒಂಚೆಗೆ ಹಾಕಿ ಉಣ್ಣಜ್ಜ ಹೊಟ್ಟೆ ತುಂಬ ಉಣ್ಣು. ಏನು ನಿಂಗಜ್ಜಿ ರಾಲಿ ಇವತ್ತು ಕೋಳಿ ಸಾರು ಮಾಡಿದ್ರ? ಇಷ್ಟು ದಿನ ನಡುವೆ ಮಾಡ್ತಿರ್ಲಿಲ್ಲಮ್ಮ ಯಾಕಣ್ಣ? ಇವತ್ತು ಮಾಡಿದ್ರ? ಅವರು ಮಂಜಕ್ಕ ನವಗ್ರ ಸಂತಿ ಪೂಜೆ ಮಾಡಿಸಿದ್ರು ಮನೆಯಾಗೆ. ಅಚ್ಚನಿ ಮಾಮೂನಂತ ಕಟ್ಟಾಕ್ತಂಗಾಗಿತ್ತು ಹೋಗು. ಹಗ್ಗಾಕಿ ಹಗ್ಗ ತಂದು ಕಟ್ಟಾಕ್ತಂಗಾಗಿತ್ತು ಮಾಮೂನ್ನ. ಅಯ್ಯಯ್ಯಪ್ಪ ವಾರಕ್ಕೊಂದು ಪಟ್ಟು 2 ಪಟ್ಟು ತಿಂತಿತ್ತು ಕೋಳಿ ಸಾರು ಅಂತ ನಿಂಗಜ್ಜಿ ಅಂತ 41 ದಿನ ತಕ್ಕನ ಹೋಗಿ ಹುಲಿ ಹಿಡ್ಕೊಳಂಗಾಯ್ತು ನಮ್ಮ ಮಾಮೂನಂತೂ. ಏನಿಲ್ಲ ಹೋಗಿ ಕಟ್ ಮಾಡಿಸಿ ಮಣ್ಣು ಬೆಳಕಣಿ. ಒಂದು 200 ರೂಪಾಯಿ ಐತೆ ಅಂದರೆ ಜೋಮ್ನಾಗ ಒಂದು 150 ರೂಪಾಯಿ ಐತೆ ಅಂದ್ರೆ ಸಾಕು. ಇದ್ದಿದ್ದೆ ಕೊಡ್ತೀನಿ ಅಂತ ಹೇಳಿ ಕೋಳಿ ಅಂಗಡಿಯವ್ರಿಗೆ ಕಟ್ ಮಾಡಿಸಿ ಬಂದು ಬಿಡೋದು. ಏನು ಈ ಪೂಜೆ ಮಾಡಿಸಿರೋದಕ್ಕೋಸ್ಕರನ ನಿಂಗಜ್ಜಿ ಹೇಳಿ 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 ಹಿಡಿದು ಬಿಟ್ಟಿರಂಗಾಗೈತಿ ಬಿಡು. ಮಾಮೀರ ಅಂತದ್ದಲ್ಲ. ಅಯ್ಯೋ ನಾನು ನೋಡ್ದಂಗೆ ನನ್ನ ಮದುವೆ ಆದಾಗಿಂದನೂ ವಾರಕ್ಕೊಂದು ಪಟ್ಟು 2 ಪಟ್ಟು ಕೋಳಿ ಸಾರು ಮತ್ತೆ ಉಂಟಿರ್ಲಿಲ್ವೇನ ಅಲ್ಲಿ. ಗಮ್ ಅಂತ ತಟ್ಟಿ ಇವತ್ತು ನಾನು ನಮ್ಮ ಕೇರೆಗೆ ಯಾರ ಕೋಳಿ ಸಾರು ಮಾಡ್ತಾರಲ್ಲ ಅನ್ಕಂಡು ನಿಂಗತ್ ಕೋಳಿ ಸಾರು ಮಾಡಿದ್ದು ನಮ್ಮ ಕೇರೆಲ್ಲ ಗಮ್ ಗುಟ್ಟುತ್ತೆ. ಅಯ್ಯೋ ತಗ ನಮ್ಮ ಅಜ್ಜನ ಹೆಂಗೆ ಮಾಡಿಕ್ಕಿರೂ ಒಪ್ಸೋದು ಕಷ್ಟ. ಇನ್ನು ಮಿಕ್ಸ್ನೇ ರುಬ್ಬಿ ಇರೋದಿಕ್ಕಬೇಕು ನಮ್ಮ ಅಜ್ಜಿಗೆ ಉಂಬಲ್. ನಾನು ಖಾರ ಗುಣ್ಣಾಗೆ ಖಾರ ರುಬ್ತೀನಿ ಕಣೆ ಮಂಜಕ್ಕ ಅಕ್ಕಿ ಸೆನಕ್ಕಿರುತ್ತೆ. ಇದು ಆತ ಮಿಕ್ಸ್ನಿಗೆ ಹಾಕ್ಸಿರಿ ಸೆನಕ್ಕಿರಲ್ಲ. ನಾವತ್ತು ಅರ್ಜೆಂಟು ಅವತ್ತೊಂದಿನ ಮಾಡಿದ್ದೆ ಮಿಕ್ಸಿಗೆ ಹಾಕ್ಸಿ. ಅದು ಸೆನಕ್ಕೆ ಆಗಿರಲಿಲ್ಲ ಹೋಗಿ ಕೋಳಿ ಸಾರು. ಖಾರ ರುಬ್ಬೇಕು ಗುಣ್ಣ ರುಬ್ಬಿರೆ ಕಣಿ ಒಂಚೆ ಕೋಳಿ ಸಾರಿಗೆ. ನನಗೆ ರುಬ್ಬಿ ಆಡಿರಿ ಅಮ್ಮ ಕೋಳಿ ಸಾರು. ಖಾರ ಗುಣ್ಣಾಗೆ ಕಾಯೆಲ್ಲ ನುಣ್ಣಗೆ ಅರಿಬೇಕು. ನೀರುಳ್ಳಿ ಬೆಳ್ಳುಳ್ಳಿ ಹರ್ಕೊಂಡು ನುಣ್ಣಗೆ ಹರ್ಕೋಬೇಕು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ. ಆಮೇಲೆ ಕಾಯಿ ಸೆಕ್ಕೆ ಮಸಾಲೆ ಅದನ್ನ ಪಟ್ಟು ನುಣ್ಣಗೆ ಹರ್ಕೊಂಡು ಖಾರ ಸಾಂಬಾರ ಅದನ್ನೆಲ್ಲ ಒಂದು ಪಟ್ಟು ಹರ್ಕೋಬೇಕು. ಹಂಗಾದ್ರೆ ಚೆನ್ನಾಗಿ ನುಣ್ಣಗಾಗುತ್ತೆ ಖಾರ ಗುಣ್ಣಂಗೆ ಮಾಡಿ ನೋಡು. ಅದೇ ಒಂಥರ ಟೇಸ್ಟ್ ಕಣಿ. ಅತ್ತೆ ಗಮ್ ಅಂಬುತ್ತೆ. ಮಂಜಕ್ಕ ಉಣ್ಣು ಬರ್ರಿ ತಲಾ ಕೊಂಜಿ ಚೀಟ ಬೇರೆ 3 kg ಕಟ್ ಮಾಡಿಸ್ಕೊಂಬಂದಿದ್ದೆ. ಉಣ್ಣು ಬರ್ರಿ. ಉಣ್ಣು ನೀವು ಉಣ್ಣು ಫಸ್ಟ್ ಆ ಮಾಮ್ಗಿ ಕೂತೀರ ಆಮೇಲೆ ಉಣ್ತೀವಿ. ಉಣ್ಣು ಉಣ್ಣು ಆ ಮಾಮ್ಗಿ ಕಂಪ್ತಾಯಿ ಆ ಮಾಮಂತ ಬಾರಿಗೆ ಇಟ್ಟಿತ್ತು ಬಿಡತ್ತ. ನಾನಂತೂ ಹೋಗ್ದಿನ ಎದ್ದಾಗ ಬೈನಾಗ ಇವಳ್ದು ಸೀಮೆ ಕಿಲ್ಲುತ್ ಪೂಜೆ ಆತ ಪೂಜೆ ಮಾಡಿಸ್ನಿ ಅಂತ ಮಾಡಿ ಅವಳು ಈಗ ಏನು ಬೇಕು ನಾವೆಲ್ಲ ನಡೆಸ್ತಾರಲ್ಲ. ರಾಮ 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 ಬೋಲೋ ಇವಜ್ಜ ರಾಮ ನಾನಾಗತಿ ಕಾಪ್ರ ಮಾಡಿದ್ಲು ಮಕ್ಕ ಇವಜ್ಜಂತಾಯಿ. ನಮ್ಮ ಸಾಯಿಸಿ ಮಾಡಿಸ್ಬೇಕಣತ್ತೆ ಹೇಳವ್ರೆ ನಮ್ಮ ಮನೆಯಾಗೆ ಸ್ಯಾನೆ ದಿನ ಆಗೈತೆ ನವಗ್ರ ಶಾಂತಿ ಪೂಜೆ ಮಾಡಿಸಿ ಅಂತ ಹೇಳಿ ಅವಳು ಬಂದ್ಸೆಟ್ಗೆಲ್ಲ ಗಂಬಾಳು. ಬೆಂಗಳೂರಾಗಿಂದ ಬಂದ್ಸೆಟ್ಗೆಲ್ಲ ಗಂಬಾಳು. ಅದಕ್ಕೆ ನಾನು ಮಾಡ್ಸನ್ ಕಣಮ್ಮ ಅಂತ ಹೇಳಿ ಮೊನ್ನೆ ಶ್ರಾವಣದ ಮಾಡಿಸಿದ್ವಿ. ಶ್ರಾವಣಕ್ಕಿಂತ ಮುಂದಾಗಲೇ ಮಾಡಿಸಿದ್ವಿ ಕಣಿ. ಯಾವಾಗ ಯಾವ್ದು ಒಳ್ಳೆ ದಿನ ಸೆನಕೈತಿ ಅಂತ ಯಾವಾಗಲೂ ಒಟ್ಟಲ್ಲಿ ಇವತ್ತು ಈಗ 43 ದಿನ 45 ದಿನ ಆಯ್ತೆ ನಮ್ಮ. ಅವತ್ತು ಯಾಕೋ ಅವತ್ತು ಒಳ್ಳೆ ದಿನ ಸೆನಕೈತಿ ಅಂತ ಮಾಡಿ ಶ್ರಾವಣಕ್ಕಿಂತ ಮುಂದಾಗೆ ಮಾಡಿಸಿದ್ವಿ ನಮ್ಮ. ಇನ್ನು ಶ್ರಾವಣ ಇನ್ನೊಂದು ತಿಂಗಳಾಗಿ ಶ್ರಾವಣಕ್ಕಿಂತ ಮುಂದಾಗಲೇ ಮಾಡಿಸಿದ್ವಿ. ಶ್ರಾವಣಕ್ಕಿಂತ ಮುಂದಾಗೆ ಮಾಡಿಸಿದ್ದೇವಳು ನೀವು. ಶ್ರಾವಣ ಆಗಿನ್ನ ಒಂದು ತಿಂಗಳಾಗೈತಿ. ಇವಾಗ ಶ್ರಾವಣ ಮುಗೀತು. ಅಮಾಸಿಗೆ ಶ್ರಾವಣಕ್ಕೆ 1 ತಿಂಗಳಾಯ್ತು. ಅಮಾಸಿಗೆ ನೀವು ಮುಂದಾಗೆ ಮಾಡಿಸಿದ್ರಿ ಅವಳು ಆಷಾಢದಾಗೆ ಮಾಡಿಸಿರೋದು ನೀವು. ಅವತ್ತು ದಿನ ಸೆನಕೈತಂತೆ ಅವಳು ಬಂದಿದ್ಲ. ನೀನು ಮನೆಯಾಗ ಹೋಸಾರು ಇರ್ಬೇಕು ಪೂಜೆ ಮಾಡಿಸ್ಬೇಕಾರೆ ಅಂತ ಮಾಡಿಸಿದ್ವಿ. ಕೋಳಿ ಸಾರು ಉಣ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಹುಳಿಯಾಗಲಿ ಒಂದು ತೊಟ್ಟು ಉಣ್ಬೇಕು ಕಣಮ್ಲಸ್ಮಕ್ ನನಗೆ. ಅಯ್ಯೋ ನಾನು ಹಿಂದೆಂದು ಇಲ್ಲಡ ಮುಟ್ಟಾ ಭಾಗ ಇಲ್ಲ ಕಣಮ್ಲಸ್ಮಕ್ಕ. ಹಿಂಗೆ 41 ದಿನ 1.5 ತಿಂಗಳು ತಕ್ಕ ನಾನು ಮುಟ್ಟಾ ಭಾಗ ನಾನು ಹುಟ್ಟಾಗಿಂದ ನಾನು ಯಾವತ್ತೂ ತಿಂದಿಲ್ದಂಗಿಲ್ಲ. ಇವತ್ತೇ ನೋಡು ಇವಾಗಲೇ ನೋಡಮ್ಮ ಈ 1.5 ತಿಂಗಳು ಇರೋದು. ನಾನು ಯಾವತ್ತೂ ನಾವಿದ್ದಾರಲ್ಲ ಬಿಡು. ನಮ್ಮ ಮನೆಯಾಗಂತೂ ಬಿಡತ್ತೆ ಯಾವಾಗ್ಲೂ ನಮ್ಮ ಅಮ್ಮ ಇರು ಮಾಡೋರು. ನಮ್ಮ ಅಮ್ಮ ಇರೋನು ಅವಾಗ ನಾವು ಸಣ್ಣ ಹುಡುಗರು ಇದ್ದಾಗೂ ಉಂಟ್ಕೊಂಡಿದ್ದಾರಿಗೆ ಉಮ್ಮಂಗಾಗುತ್ತೆ. ತುಂಬ್ದಿಲ್ದಾರ್ಗೆ ರುಚಿ ಕಂಡ್ಕೊಂಡಿಲ್ದಾರ್ಗೆ ಬಿಡು ಅಜ್ಜಿ ಏನು ಕೋಳಿ ಸಾರು ಉಮ್ಮಂಗಾಗುತ್ತೆ. ಮುಂಬಾರಿಗೆ ಗೊತ್ತಾದ್ರು ರುಚಿಗೆ ಏನು ಅಂತ ಹೇಳಿ ನಾವು ಉಂಟ್ಕೊಂಡಿದ್ದಾರು ಆಲೇನಿ ಬಾಯಿ ಕೇಳ್ಬೇಕಲ್ಲ ನಮ್ದು ಆಲೇನಿ. ಆಲೆ ಕೇಳಲ್ಲ. ಉಣ್ಣು ಕೋಳಿ ಸಾರು ಉಣ್ಣೋರು ಅಪ್ನ ಅಂತ ಬಾಯಿ ಆಲೆ ಅದ್ರ ರುಚಿ ಕೇಳುತ್ತಿ. ಜಲ್ದಿ ಒಂದು ವಾರ ಹಾಕಿದಂಗೆ ಉಮ್ಲಿಲ್ಲ ನಮ್ಗೇನು ಮನಸ್ಸು ತಡಿಯಲ್ಲಮ್ಮ. ಹಂಗೆ ಉಂಡ್ಕೊಂಡಿದ್ದಾರಿಗೆ ಉಮ್ಮಂಗಾಗುತ್ತೆ. ಉಣ್ರಿ ಹೊಟ್ಟೆ ತುಂಬ ಉಣ್ಣು. ಅಜ್ಜೋ ಕೋಳಿ ತಿನ್ಬಾರ್ದಂತೀವ ಶಾನೇನೋ ಬರೀ ಎಲ್ಲ ಈಟಾಗಿ ಜಾತ ಪೈಲ್ಸ್ ರೋಗ ಆಗುತ್ತಂತೆ. ಪೈಲ್ಸ್ ಆಗುತ್ತಂತೆ. ಮೊಳಕೆ ರೋಗ ಆಗುತ್ತಂತೆ ಕಣಜ್ಜೋ ಉಣ್ಬಾರ್ದು. ಕೋಳಿ ಶಾನೆ ತಿಂದರೆ ಈಟಾಗುತ್ತೆ. ಅಲ್ವೇನಿಲ್ಲ ಸ್ಮಕ್ಕ ಕೋಳಿ ಶಾನೆ ತಿಂದು ಒಳ್ಳೇದಲ್ಲ ಅಂತೀನಿ. ಒಟ್ಟಿನಲ್ಲಿ ಇವಜ್ಜನ ಕೋಳಿ ಅಂತಾಳೆ ಅಲ್ಲ ಕೋಳಿ ಮಟನ್ನು ಮೀನು ಯಾತನಾಗ್ಲೇಳು ಉಂಬುತ್ತಿ. ಒಟ್ಟಿನಲ್ಲಿ ಯಾತನ ಇರಬೇಕು ಹೊಲ್ಸಿಂದು. ಅದೇ ಉಂಡರಿಗೆ ಉಮ್ಮಂಗಾಗುತ್ತೆ ಉಮ್ದಿಲ್ದಾರ ಉಂಬಲ್ಲ ಅಷ್ಟೇನೆ. ನಮ್ಮ ಮನೆಯಾಗ ಹಂಗೆಪ್ಪ ನಮ್ಮ ಅಯ್ಯಪ್ಪ ಯಾತನಾಗ್ಲೇಳು ಉಂಡು ಬಿಡುತ್ತೆ. ನಾವು ಅಷ್ಟೇ ಯಾವ ವರನೂ ಕೇಳಲ್ಲ ಸುಮ್ಮನೆ ಉಂಡು ಬಿಡ್ತೀವಿ. ನಮ್ಗೆ ನಮ್ಮ ದೇವ್ರಿಗೆ ಎಲ್ಲ ಆಗುತ್ತಲ್ಲಮ್ಮ ಒಂಚಕ್ಕ. ನಾವೇನು ಇಲ್ಲೋದು ದಿವಸನೇ ವಾರ ನಮ್ಗೆ. ನಾವೇ ಎಲ್ಲ ವಾರನೂ ಉಣ್ತೀವಿ. ಇಂಥ ವಾರ ಉಂಬಲ್ಲಮ್ಮಂಗಿಲ್ಲ. ಶುಕ್ರವಾರ ಶನಿವಾರ ಭಾನುವಾರ ಎಲ್ಲ ಚೀಡಾದೆ ಕಣಮ್ಮ. ಸುಮ್ಮನೆ ಉಂಡಿದ್ದು ನಾವು ಅವೆಲ್ಲ ನಡೆಸಿಲ್ಲ. ಒಬ್ಬೊಬ್ರು ನಡೆಸ್ತಾರೆ ಒಬ್ಬೊಬ್ರು ನಡೆಸಲ್ಲ.
ನಾವೆಲ್ಲ ನಡ್ಸಕ್ ಹೋಗಿಲ್ಲ. ಸುಮ್ಮನೆ ಇಲ್ಲುದ್ದೆಲ್ಲ ನಡ್ಸಕ್ ಹೋಗ್ಬಾರ್ದು. ಮೊದ್ಲಿಂದ ನಮ್ಮ ಅಪ್ಪ ಎಲ್ಲ ಉಂಡವ್ರಿ, ನಾವು ಉಣ್ತೀವಿ. ಇಲ್ಲುದ್ದೆಲ್ಲ ನಡ್ಸಕ್ ಹೋದ್ರೆ ಅಷ್ಟೇನು. ನಾವು ನೆಡ್ಸಿರೋರು ನಡೆಸ್ತಾರೆ, ನಾವು ನಡೆಸ್ತಿಲ್ದಾರ ನಾವು ಯಾತು ನಡ್ಸಕ್ ಹೋಗಲ್ಲ, ಸುಮ್ಮನೆ ಉಂಡ್ಬಿಡ್ತೀವಿ. ಮಾಮ ವಾರಕ್ಕೊಂದು ಪಟ್ಟು 2 ಪಟ್ಟು ಕೋಳಿ ಸಾರು ಮಟನ್ ಸಾರು ಉಂಡ್ಕೊಂಡಿದ್ದು. ಮೊನ್ನೆ ಪಪ್ಪ ಪೂಜೆ ಮಾಡಿಸಿದ್ರು 1 ತಿಂಗಳು ತಕ ಉಂಡಿಲ್ಲ. ಅಕ್ಕಿ ನಡುವೆ ಉಂಡಿರ್ಲಿಲ್ಲ ಕೋಳಿ ಸಾರು. ನಮ್ಮ ಮಾಮನೂ ನಮ್ಮ ಹಿಂಗೆ ಅಕ್ಕಿ ಇವತ್ತು ಮಾಡ್ಯಾವ್ರಿ. ಉಣ್ತಾ ಇದ್ದಾರೆ ಇವತ್ತು. ಅವತ್ತೊಂದು ದಿನ ಉಂಡೇ ಇಲ್ಲ. ನಾನು ಹುಟ್ಟ ಭಾಗತಕ್ಕ ನಾನು ಯಾವತ್ತೂ ಉಂಡಿಲ್ದಂಗೆ ಇರಂಗಿಲ್ಲ. ನಾನು ವಾರಕ್ಕೊಂದು ಪಟ್ಟು 2 ಪಟ್ಟು ಉಂಡಿರಾನು, ನಾನು ಉಂಡ್ಕೊಂಡಿದ್ದಾನು ಅಂತ ನಮ್ಮ ಮಾಮಂತು ಆಮೇಲೆ ಕೋಳಿ ಸಾರು ಉಂಡ್ಕೊಂಡಿದ್ದಾರೆ. ಹಿಂಗೇನು ಉಂಡಿಲ್ದಾರಿಗೆ ಗೊತ್ತಾಗಲ್ಲ. ಬರೀ ಇದನ್ನೇ ಹೊಳ್ತಾರೆ ಇವರು ಅಂದ್ಕೊಂತೀರ. ಉಂಡಿರೋರಿಗೆ ಅದ್ರ ರುಚಿ ಗೊತ್ತಿರುತ್ತೆ. ಉಮ್ಮಂಗಾಗುತ್ತೆ ಅಲ್ಲೇನು. ಉಂಡಿಲ್ದಾರೆ ಏನು ಅನ್ಸಲ್ಲ. ಅಲ್ಲ ಪೂಜೆ ಮಾಡಿಸ್ಯಾರಿ ಅಂದ್ರೆ ಕೇಳ್ತಾರಲ್ಲ. ಮನೆಗೆ ಎಲ್ಲರೂ ಹೆಂಗೆ ಇರ್ತಾರೆ, ಮಾಮಂತಾರೆ ಇರಲ್ಲ. ಹೆಂಗ ಇವತ್ತು ಉಣ್ತಾ ಇದ್ದಾರೆ. ಅಕ್ಕಿ ಇವತ್ತು ಕಟ್ ಮಾಡಿಸ್ಕೊಂಬಂದು ಮಾಡಿಕ್ಬಿಟ್ಟೈತೆ. ನಮ್ದು ಹಿಂಗೆ ದಿನ ಬೈಯೋದಂಗೆ. ಇವಳು ಯಾಕೆ ಪೂಜೆ ಮಾಡಿಸ್ಯವಳಿ, ಉಮ್ಮಂಗಿಲ್ಲ, ಉಂಬಕ್ಕಾಗಲ್ಲ, ನನಗೆ ಬಾಯಿ ರುಚಿ ಸಿಗಲ್ಲ, ಬೇರೆ ಸಾರು ಬಾಯೆಲ್ಲ ಸಪ್ಪಗಾಗೈತಿ ಅಂತ ದಿನ ಗುದ್ದಾಟ. ನಮ್ಮ ಅತ್ತೆ ತಾಗಿ ಇವತ್ತು ಹೆಂಗೆ ಮಾಡಿಬಿಟ್ಟವ್ರು ಉಣ್ತಾ ಇದ್ದಾರೆ ಕೋಳಿ ಸಾರು. ಬರ್ರಿ ಉಣ್ರಿ ನೀವು. ಇವ್ರೇನು ವಾರ ದಿವಸ ಆತಕ್ಕೆ ಅವಳಲ್ಲ, ನಾವೇನು ಉಂಬಲ್ಲಪ್ಪ ಶನಿವಾರ ದಿನ. ಶನಿವಾರ ದಿನ ಒಂದು ದಿವಸ ಉಂಬಲ್ಲ. ಇವರೇನು ಎಲ್ಲ ವಾರನೂ ಉಣ್ತಾರೆ. ನೀವು ಉಂಬಲ್ವಿ? ನೀವು ಉಣ್ತಿರೋ ಉಂಬಲ್ವ ವಾರದ ದಿವಸ? ನಿಮಗೂ ಇಷ್ಟನಾ ಕೋಳಿ ಸಾರು? ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.